ನನಗಿದು ಕೆಲಸ ತಪ್ಪಂಗಿಲ್ಲ. ಈಗ ಅಲ್ಲೆಲ್ಲ ಮಾಡಿ ಬಂದನು, ಈಗ ಇದನ್ನು ಮಾಡ್ಬೇಕು. ಮತ್ತು ಏನು ಮಾಡೋದು ಈಗ? ಇದನ್ನೆಲ್ಲ ಮಾಡೇ ಮತ್ತೆ ಹೋಗಿ ಅಡುಗೆ ಮಾಡ್ಬೇಕು ನಾನು. ಮೊದಲು ಕಟ್ಗೆ ಎಲ್ಲ ತೊಗೊಂಡು ಬಂದ ಸುಸ್ತಾಗಿತ್ತು. ಅದೊಂದಾಗಿ ದವಾಖಾನಿಗೆ ಹೋಗಿ ಬನ್ನಿ. ಈ ಜಾಸ್ತಿ ಬಿಸಿಲಾಗ ಅಡ್ಡಾಡಕ್ಕೆ ಹೋಗಬೇಡ ಅಂದಾರೆ ಡಾಕ್ಟ್ರ್ ಬೇರೆ. ಆಗ ಜಾಸ್ತಿ ಬಿಸಿಲಾಗ ಅಡ್ಡಾಡಕ್ಕೆ ಹೋಗಂಗಿಲ್ಲ. ನಾನು ಒಳಗೆ ರೆಸ್ಟ್ ಮಾಡ್ತೇನೆ ಸ್ವಲ್ಪ ಜರ. ಸುಮ್ಮನೆ ಹೋದ್ರೆ ಆರಾಮಾಗಿ ಉಳಿಯಂಗಿಲ್ಲ ಮತ್ತೆ. ಓ ಶಗನಿ ಬೆಳೆಯಕತ್ತಾಳ. ತಡಿ ಅವಾಗೂ ನಾನು ಈಗ ಶಗನಿ ಬೆಳೆಯುವಾಗ ಬಂದು ಹಂಗೆ ಮಾಡಿದ್ನಿ. ಆದ್ರೆ ಈಗ ನಾನು ಹಂಗೆ ಮಾಡೋದಕ್ಕೆ ಹಿಕ್ಕಿ ಬಿಡ್ಬೇಕಲ್ಲ, ಜಾಡ್ಸಿ ಒದ್ದ ಬಿಡ್ತಾಳೆ. ಮೊದಲು ಚಾಮುಂಡಿ ನನಗಂತ ಅವತ್ತಿಕ್ಕಿ ನೋಡಿದ್ರೆ ಚಾಮುಂಡಿ ನೋಡ್ದಂಗೆ ಅಯ್ಯಪ್ಪ, ಹಿಕ್ಕಿ ತಂಟೆಗೆ ಮಾತ್ರ ನಾನು ಹೋಗ್ಬಾರ್ದು. ಆದ್ರೂ ನೋಡಿದ್ರೆ ಅಕ್ಕ ಬೇರೆ ಹೇಳಿದಳು, ನೋಡುನು ಟ್ರೈ ಮಾಡಿದ್ರಾತು. ಅದೊಂಥರ ಆಗ್ತದೆ, ಇದೊಂಥರ ಆಗ್ತದೆ. ಛೇ, ಇವ ಇಲ್ಲೊಂದು ಬೇರೆ ಕುಟ್ಟಿ ಬೇರೆ ಐತೆ, ಅಲ್ಲೊಂದು. ಇವನ್ನೆಲ್ಲ ತೆಗೆದೋಗಿದ್ರಾಗ ಸಾಕಾಗಿ ಹೋಗ್ಬಿಡ್ತದೆ ನನಗೆ. ಏನು ಮಾಡ್ದೆ ಏನೋ, ಯಾಕೋ ಇವತ್ತು ಏನು ವಾಸನೆ ತೊಗೊಳಕ್ಕಾಗತ್ತಲ್ಲ. ಮತ್ತು ಡಾಕ್ಟ್ರ್ ನೋಡಿದ್ರೆ ಏನೂ ಹೇಳಿಲ್ಲ ನನಗೆ. ಎಲ್ಲಿ ನಾನು ನೋಡಿದ್ರೆ ತಿರುಗಿ ಬಿದ್ದಿದ್ದಕ್ಕೆ ನಾನು ತಾಯಿ ಆಗತ್ತೇನೋ ಅಂತ ಅನ್ಕೊನಿ. ಆದ್ರೆ ಡಾಕ್ಟ್ರಿಗೆ ಏನೂ ಹೇಳೇ ಇಲ್ಲ. ಇಲ್ಲೋ ಏನೋ. ಮತ್ತು ನನಗೆ ಯಾಕೆ ವಾಂತಿ ಬಂದಂಗದು ಆಗತ್ತದ, ವಾಸನೆ ಅದು ಏನೂ ಆಗಂಗೇ ಇಲ್ಲ ಅಂತ ಸರ್ ಜರ. ನಾನೇ ಬರ್ದಾಗ ಇನ್ನೂ ಯಾವಾಗೈತೋ ಏನೋ. ನನಗಂತೂ ಯಾವಾಗ ಪಾಪು ಆಗ್ತಾವ, ನನ್ನ ಹೊಟ್ಯಾಗ ಯಾವಾಗ ಮಗು ಹುಡ್ತದ ಅಂಥೇಳಿ ಭಾಳ ಕನಸು ಕಾಣಕತ್ತ ಬಿಟ್ಟನು. ಯಾವಾಗ ಆಗ್ತದೋ ಏನೋ, ಬರೀ ಹಿಂಗೆ ಕನಸು ಕಾಣ್ಕೊತಾನೆ ಹೋಗೋದಾಗ್ತದೋ ಏನೋ, ಯಾರಿಗೆ ಗೊತ್ತಪ್ಪ. ಮಧು ಏನು ಮಾಡತಿ? ಅದು ನಮ್ಮ ಅಕ್ಕ ಹೇಳಿದ್ಲು, ಸಗಣಿ ಎಲ್ಲ ಬಳದ್ ಹೋಗದ ಮೇಲೆ ಕುಳ್ಳು ಬಿಡಿಬೇಕಂತ ನೋಡು. ಏನು ಮತ್ತೆ ಈಗ ನಾನು ಸಗಣಿ ಬೆಳಿಬೇಕಾದ್ರೆ ನಾನು ಇದನ್ನ ಮಾಡ್ಬೇಕಾದ್ರೆ ಮತ್ತೆ ಬಂದಿದ್ದಿ? ನಿಮ್ಮ ಅಕ್ಕ ಹೇಳಿ ಕಳ್ಸಿದ್ಲನ ನನಗೆ ಕುಳ್ಳು ಬಡಿಯಾಕ? ನೋಡು, ನಾನು ಬೇಕಿದ್ರೆ ಬಡಿತಾನ, ಬ್ಯಾಡದ ಬಿಡ್ತಾನ. ಹೊರಗೆ ಮಳಿ ಬರಾಕತ್ತದ, ಕಣ್ಣದು ಕಾಣಿಸದ ಇಲ್ಲ ನನಗೆ. ಎಲ್ಲಿ ಬಡಿಬೇಕನ್ ಸಗಣಿ? ನಿನ್ನ ಮಕ್ಕಕ್ಕೆ ಬಡಿಬೇಕನ? ಸರಿಯಾಗಿ ಮಾತಾಡು ಮೊದಲ. ನಾನು ನಿನಗೆ ಎಷ್ಟು ಚಂದ ಹೇಳಕತ್ತಾನ, ನಮ್ಮ ಅಕ್ಕ ಹೇಳು ಸ್ಕೂಲ್ ಬಡಿ ಅಂತೇಳಿ. ಆದ್ರೆ ನೀನು ನೋಡಿದ್ರೆ ಮಕ್ಕಕ್ಕೆ ಬಡಿಲಿ ಅಲ್ಲಿ ಬಡಿಲಿ ಅಂತೇಳಿ ಯಾಕೆ ಜಾಸ್ತಿ ಮಾತಾಡ್ತಿದ್ದಿ? ಸುಮ್ಮನೆ ಇರ್ತಾನಂತೆ ಜಾಸ್ತಿ ಮಾತಾಡ್ತೀನ? ಈಗ ನಾನು ನಿನಗೆ ಏನು ತೊಂದರೆ ಕೊಟ್ಟನಂತ ಕೆಲಸ ನೀನು ನನಗೆ ಹಿಂಗೆಲ್ಲ ಮಾತಾಡ್ತಿದ್ದಿ. ನಾನು ಏನಾರ ನಿನಗೆ ತೊಂದರೆ ಕೊಟ್ರೆ ನೀನು ನನಗೆ ಮಾತಾಡ, ನಾನು ಮಾತಾಡ್ಸ್ಕೊತಾನ. ಸುಮ್ಮನೆ ಮಾತಾಡಿದ್ರೆ ನಾನು ಸುಮ್ಮನೆ ಇರೋ ಮಗ ಅಲ್ಲ. ಮತ್ತೆ ನಾನು ಮಾತಾಡೋದ ಹಿಂಗೆ. ಈಗ ಅವ್ರ ಮುಂದೆ ನಾನು ಹಿಂಗೆ ಮಾತಾಡ ಬಂದನ, ಈಗ ಬಂದ ನೀ ಹೇಳ್ತೇನೆ ನನಗೆ ಹಂಗೆ ಮಾತಾಡೋ, ಹಿಂಗೆ ಮಾತಾಡ ಅಂಥೇಳಿ. ನನಗಿಷ್ಟ ಬಂದಾಗ ನಾನು ಮಾತಾಡ್ತಾನೆ. ನಾನು ಮಾತಾಡೋದ ಹಿಂಗೆ. ಬೇಕಿದ್ರೆ ಮಾತಾಡ, ಬೇಡ ಅಂದ್ರೆ ಹೋಗ್ತಾರಷ್ಟೆ. ನಾನು ಬಂದಿರೋದು ಹೇಳಿ ಹೋಗಾಕ. ಹೇಳ್ಬಾ ಅಂತಂದ್ರು ಹೇಳಕ್ಕೆ ಬನ್ನಿ. ಹೇಳಕ್ಕೆ ಬರ್ದಿದ್ರೆ ಯಾಕೆ ಹೇಳಕ್ಕೆ ಹೋಗಲಿ, ಏನಾಯ್ತು ಅಂತೆಲ್ಲ ಕ್ವಶನ್ ಮಾಡ್ತಾರೆ. ಅದಕ್ಕೆ ಹೇಳಕ್ಕೆ ಬಂದನು. ಕೇಳೋದಷ್ಟೇ ನಿಮ್ಮ ಧರ್ಮ ಐತಿ, ಕೇಳಬೇಕಷ್ಟೇ ನಾ ಹೇಳೋದನ್ನು. ನೋಡ್ರಿ, ನಾನು ಏನು ಹೇಳತ್ತೇನೋ ಅದನ್ನು ಕೇಳಿಸ್ಕೊರಿ, ಕೇಳಿಸ್ಕೊಂಡು ಮಾಡ್ರಿ ಬಿಟ್ರೆ ಬಿಡ್ರಿ. ಅದನ್ನ ಬಿಟ್ಟರೆ ನಿನ್ನ ಮಗಕ್ಕೆ ಬಡಿತೀನೋ ಅಲ್ಲಿ ಬಡಿತೀನೋ ಅಂದ್ರೆ ಮತ್ತು ನನಗೆ ತಲೆ ಕೆಡ್ದೈತೆ ನೋಡಿ. ಮತ್ತು ನಾನು ಸುಮ್ಮನೆ ಇರೋ ಮಗನಾರ. ಮತ್ತು ಏನು ಮಾಡ್ತಿದ್ದಿ ಹೇಳ. ಸುಮ್ಮನೆ ಇರಂಗಿಲ್ಲ ಅಂದ್ರೆ ಏನು ಮಾಡ್ತಿದ್ದಿ? ಏನು ಹೊಡಿತಿದ್ಯಾ ನನ್ನ? ಹಾಂ, ಹೊಡಿತಿದ್ಯೋ ಬಡಿತಿದ್ಯೋ ಏನು ಮಾಡ್ತಿದ್ದಿ? ಮಾತಾಡ. ಸುಮ್ಮನೆ ನನಗೆ ಯಾಕೆ ತಲೆ ಕೆಡ್ಸೋದು ನೀವು? ನಾನು ನಿಮ್ಮನ್ನು ಹೊಡಿತಾನೋ ಬಡಿತಾನೋ ನೀವು? ನಾ ಏನು ಅಂದೇ ಇಲ್ಲ. ಸ್ವಲ್ಪ ಸರಿಯಾಗಿ ಮಾತಾಡೋದನ್ನ ಕಲ್ಕೋರಿ. ನೀವು ಸುಮ್ಮನೆ ಏನು ಬೇಕಾದನ್ನ ನಿಮ್ಗೆ ತಿಳಿದಂಗೆ ಮಾತಾಡೋಕೆ ಹೋಗ್ಬೇಡ್ರಿ. ಅವಾಗೇನೋ ತಪ್ಪು ಮಾಡಿದೆ ಅಂತೇಳಿ ಪ್ರತಿ ಸಲ ಹಂಗೆ ಮಾಡಿದ್ರಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ ನೀವು. ಏನು ಹಂಗೆ ಅಂತಾರಂತಕ್ಕೆ ಅನಿಸ್ಕೂತ ಅನ್ಕೊಂಡ್ಬಿಟ್ರೆ ನೀವು. ಸ್ವಲ್ಪ ಮಾತಾಡೋದಾಗೋ ರೀತಿ ನಡತಿ ಅನ್ನೋದು ಇರ್ತತಿ. ಅವಾಗ ಹಂಗೆ ಮಾಡಿದಾನ. ಆದರೆ ಆಮೇಲೆ ನೀವು ಹೊಡೆದಾಗಿಂದ ನನಗೆ ಬುದ್ಧಿ ಬಂದ, ನಾನು ಸುಮ್ಮನೆ ಆಗ್ಬಿಟ್ಟೆನು. ಆದರೆ ಇವಾಗ ನೀವು ಹಿಂಗೆ ಮಾತಾಡಿದ್ರೆ ನಾನು ತಲೆ ಕೆಟ್ಟು ನಾನು ಹೊಡೆದ್ಬೇಕಾಗತ್ತೆ ಅಷ್ಟೇ. ನೀವು ಹೊಡೆದಿರೋಕೆ ಸೇಡ್ ಇನ್ನೂ ನನಗೈತಿ, ತೀರಿಸ್ಕೊಳ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಸೇಡಿಗೆ ಸೇಡು ಸವಾ ಸೇಡು ಅನ್ನೋರಂಗೆ ನಾನು ಅಂತಾದ್ರಾಗ ನೀವು ಇಷ್ಟೆಲ್ಲ ಮಾಡಿದ್ರು ಸುಮ್ಮನೆ ಇರ್ತಾನೆ ಅನ್ಕೊಂಡ್ಬಿಟ್ರೆ ನೀವು. ಸುಮ್ಮನೆ ಇರ್ದಿದ್ರೆ ಡ್ಯಾನ್ಸ್ ಮಾಡ, ನಿನಗ್ಯಾರು ಬೇಡ ಅಂದಾರ? ಐತಲ್ಲ ಕಡೆ ಅಂತ ಕುನಿ. ಸುಮ್ಮನೆ ಇಲ್ಲಿಂದ ಹೋಗ, ಬಂದ್ಬಿಟ್ಟಿಲ್ಲ ಹೇಳಾಕ. ಸಿಟ್ಟಿನ ಮಕ್ಕ ಮಾಡ್ಕೊಂಡು ಹಿಂಗೆ ಮಾತಾಡ್ಕೊಂತ ಹೋಗಿ. ನಡಿ ಮೊದಲ ನಿಮ್ಮ ಮಕ್ಕಳಿಗೆ ಹೋಗಿ ಹೇಳೋಗ, ಅಕ್ಕಿ ಕುಳ್ಳು ಬಡಿಯಂಗಿಲ್ಲ ಅಂತ, ಅಕ್ಕಿ ಅದನ್ನ ಹೋಗಿ ಅಡವಿಗೆ ಚೆಲ್ತಾಳ ಅಂತ ಹೋಗಿ ಹೇಳೋಗ. ಹೋಗು. ಯಾಕೆ ಹಡಿಬಿಟ್ಟು ಮಾತಾ ಕೇಳತ್ತನಂತ ಕೆಲಸ ಜಾಸ್ತಿ ಮಾತಾಡಕತ್ತ ಬಿಟ್ಟಿದೆ. ಇಲ್ಲೇ ನಿಂತ ನಾನು ದೂರ ಏನಿಲ್ಲ, ನನ್ನ ತಮ್ಮಗ ಇಷ್ಟೆಲ್ಲ ಮಾತಾಡ್ತೀನಿ ನೀನು. ನೋಡ್ದಕ್ಕ, ನಾನು ಯಾಕೆ ಹೋಗಲ್ಲ ಅನ್ನೋದು ಈಗ ಗೊತ್ತಾಯ್ತು ನಿನಗೆ. ನಾನು ಅದಕ್ಕೆ ಹೋಗಲ್ಲ ಅಂತ ಹೇಳಿನಿ. ನೀನು ಹೋಗಿ ಹೇಳಿ ಬರೋ ಬಂದು ನೋಡ ಹೇಳಿದ್ರೆ ಆಕೆ ಹಿಂಗೆ ಮಾಡ್ತಾಳೆ ಅಂತ ನಾನು ಹೋಗೋದಿಲ್ಲ ಅಂತ ಹೇಳೀನಿ. ಅವಾಗ ಒಂದು ಸರಿ ನಾನು ಹಿಂಗೆ ಬಂದಿದ್ದು ಕಣ, ನನಗೆ ಹೆಂಗೆಲ್ಲ ಮರ್ಯಾದೆ ಮಾಡಿದ್ದು ಗೊತ್ತೈತೆ. ಅಷ್ಟು ಮರ್ಯಾದೆ ಮಾಡ್ತಾಳೆ ಆಕೆ ನನಗೆ. ಹೌದು, ನನ್ನ ತಮ್ಮಗ ನೀನು ಅಷ್ಟೇ ಸಹಾಯ ಮಾಡ್ತಿದ್ದಿ? ನನ್ನ ತಮ್ಮಗ ನೀನು ಯಾಕೆ ಅಷ್ಟು ಸಹಾಯ ಮಾಡ್ತಿದ್ದಿ? ಹಾಂ, ಅವನಿಗೆ ಅಷ್ಟು ಸಹಾಯ ಮಾಡೋಕೆ ನಿನಗೆ ಯಾರು ಅಧಿಕಾರ ಕೊಟ್ಟಾರಂತ? ಹಾಂ, ನೋಡಿ ಅತ್ತಿ, ನಾನು ಸುಮ್ಮನೆ ಯಾರ ಜೊತೆನೂ ಜಗಳಕ್ಕೆ ಹೋಗಲ್ಲ. ನನ್ನ ತಂಟೆಗೆ ಬಂದರೆ ನಾನು ಯಾರನ್ನೂ ಸುಮ್ಮನೆ ಬಿಡಂಗಿಲ್ಲ. ಆದರೆ ಇವರು ನನ್ನ ಜೊತೆ ಕೆಟ್ಟದಾಗಿ ನಡ್ಕೊಂಡಿದ್ದಾರೆ. ನಾನು ಅದಕ್ಕಾಗಿ ಇವ್ರ ಜೊತೆ ಜಗಳ ಮಾಡಿರೋದು, ಅದಕ್ಕಾಗಿ ಇವ್ರ ಜೊತೆ
ನಾನು ಸಿಚ್ಚಿಟ್ಟಾಗಿ ಮಾತಾಡೋದು. ನೀವು ಅದನ್ನ ತಪ್ಪಾಗಿ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನಾನು ಬೇಕು ಬೇಕು ಅಂತ ಯಾರನ್ನು ಜಗಳ ಮಾಡಕ್ಕೆ ಹೋಗಲ್ಲ. ಅವರು ಜಗಳ ಮಾಡಕ್ಕೆ ಬಂದರೆ ಮಾತ್ರ ಅವ್ರು ನನ್ನ ಜೊತೆ ಕೆಟ್ಟದಾಗಿ ನಡ್ಕೊಂಡಿದ್ರು ಅಂತ ಹೇಳಿ ನಾನು ಜಗಳ ಮಾಡಿದ್ನಿ. ಇಲ್ಲ ಅಂದಿದ್ರೆ ನಾನು ಅವ್ರ ಜೊತೆ ಯಾಕೆ ಜಗಳ ಮಾಡಲಿ? ನಾನು ಜಗಳ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಸುಮ್ಮನೆ ನನ್ನ ಪಾಡಿಗೆ ನಾನು ಇದ್ದು ಬಿಡ್ತಿದ್ನಿ. ಆದರೆ ಇವ್ರು ಏನು ಮಾಡಿದ್ರು ಅಂತ ನಿಮ್ಗೆ ಗೊತ್ತಾದರೆ ನೀವು ಅವ್ರ ಮೇಲೆ ಸಿಟ್ಟು ಮಾಡ್ಕೋತೀರ ಏನೋ, ಅಥವಾ ನಿಮ್ಮ ತಮ್ಮನ ಪರವಾಗಿ ನಿಂದಿರ್ತಾರೋ ಅಥವಾ ಸೊಸಿ ಪರವಾಗಿ ನಿಂದಿರ್ತಾರೋ ನನಗಂತೂ ಗೊತ್ತಿಲ್ಲ. ಆದರೆ ನಿಮ್ಮ ತಮ್ಮ ಅಷ್ಟು ದೊಡ್ಡ ತಪ್ಪು ಮಾಡಿದ್ದಾರೆ. ಅಂಥ ದೊಡ್ಡ ತಪ್ಪು ನೀನೇನು ಮಾಡ್ದಿಲ್ಲ? ಹಾಂ, ತಪ್ಪು ಮಾಡಿದಿ ಅಂತ ನಾ ತಾಳಕ್ಕೆ, ದೊಡ್ಡ ತಪ್ಪು ಮಾಡಿದೆ ನಾ ತಾಳಕ್ಕೆ. ಅಂಥ ದೊಡ್ಡ ತಪ್ಪನ ಏನು ಮಾಡಿದ್ದೀನಿ ನೀನು? ಬಾಯ್ ಬಿಡ. ಅಯ್ಯೋ ನಾನೇನು ಮಾಡಲಿ ಅಕ್ಕ, ನಾನೇನು ಮಾಡಿಲ್ಲ. ಬರೀ ಸುಳ್ಳು ಹೇಳ್ತಾಳಾಕಿ, ಬರೀ ಸುಳ್ಳು ಹೇಳೋದು ಅಂತ ಗೊತ್ತೈತೆ ಆಕಿಗೆ. ನಾನೇನು ತಪ್ಪು ಮಾಡ್ತಾನೋ? ನಾನು ಏನ್ರಲ್ಲಿ ಜೊತೆ ಕೆಡ್ದ ನಡ್ಕೊಳಕ್ಕೆ ಬಂದನು. ನನ್ನ ಕೆಲಸ ಏನೋ ನಾನೇನು ಅದಕ್ಕೆ ಬಂದನು. ಇಲ್ಲಿ ಸ್ವಲ್ಪ ಒಂದು ದಿನ ಇಲ್ಲ ಒಂದು 2 ದಿನ ಟ್ರೈನಿಂಗ್ ಐತಿ, ಅದಕ್ಕಾಗಿ ಇಲ್ಲಿ ಬಂದ ನಮ್ಮ ಮಕ್ಕಳ ಮನೆ ಅಂತ ಉಳಿದ್ರೆ ಈಕಿ ತಪ್ಪಾಗಿದ್ದು ಮಾಡತ್ತಾಳ. ನನ್ನ ಮೇಲೆ ಕಣ್ಣು ಹಾಕಿದ್ಲು. ಆದ್ರೆ ನಾನೇನೇನು ನೋಡ್ರಿ, ನಿಮಗೆ ಮದುವೆ ಆಗೈತಿ, ನಿಮ್ಗೆ ಗಂಡ ಅದನು, ಅದು ನಮ್ಮ ಅಕ್ಕನ ಮಗನ ಮದುವೆ ಆಗಿದ್ದೀರಿ ಅಂಥೇಳಿ ಹಿಂಗೆ ನಾನು ಆಕೆಗೆ ಸಮಾಧಾನ ಮಾಡೀನಿ. ಈಗ ನೋಡಿದ್ರೆ ನನ್ನ ಮೇಲೆ ತಪ್ಪು ಹೊರ್ಸಕ್ಕೆ ಬಂದಾಳ ನೋಡೋಕ್ಕೆ. ಏನೋ ಲೋಫರ್, ನನ್ನ ಬಗ್ಗೆನ ತಪ್ಪಾಗಿ ಮಾತಾಡ್ತಿದ್ದಿ? ಹಾಂ, ನಾನು ನಿನಗ ನನ್ನ ಜೊತೆ ಬಾ ಅಂತ ಕರೆದ್ನಿ? ಹಾಂ, ಬಾಯ್ ಬಿಡ. ಬಾಯ್ ಬಿಡ್ತು ಏನು ಜಾಡಿಸ್ಬೋದಿಲ್ಲ ನೀನು. ಏಯ್, ಎಷ್ಟೇ ನಿನಗೆ ಧೈರ್ಯ? ನನ್ನ ಮುಂದೆ ನನ್ನ ತಮ್ಮನ ಕಾಲರ್ ಪಟ್ಟಿ ಹಿಡ್ಕೋತಿ ಅಂತ ನಿನಗೆ ಎಷ್ಟು ಇರಬೇಡ. ಮತ್ತು ನಾ ಇಲ್ಲದಾಗ ನನ್ನ ತಮ್ಮನ ನೀನು ಹಂಗೆ ಮಾತಾಡಿದ್ರು ಮಾತಾಡಿರ್ಬೋದು. ಇಲ್ಲ ಅಂದಿದ್ರೆ ನೀನು ಅಷ್ಟು ಅಂಜಿಕೆಲಿ ಹೋಗಿ ಕಾಲರ್ ಪಟ್ಟಿ ಹಿಡ್ಕೋತಿಕ್ಕಿಲ್ಲ ನನ್ನ ತಮ್ಮಂದ. ನೋಡ್ದ್ಯಾಕ ನೋಡ್ದಿ ಎಷ್ಟರ ಐತಕಿಗೆ ನಂದ ಕಾಲರ್ ಪಟ್ಟಿ ಹಿಡ್ಕೊಳಕ್ಕೆ ಬರ್ತಾಳಾದ್ರೆ ಅದ್ರಾಗ ತಿಳ್ಕೊ ನೀನು. ಹಾಂ, ತಿಳ್ಕೊಬೇಕು ನೀನು. ನಾನು ಎಷ್ಟು ಇದರಿಂದ ಸಮಾಧಾನದ ಇದ್ನಿ, ಆದರೆ ಈಕಿ ನಂದು ಕಾಲರ್ ಪಟ್ಟಿ ಹಿಡ್ಕೊಂಡು ನನ್ನ ಮೈ ಮೇಲೆ ಬಂದು ಹೊಡ್ಯಾಕೆ ನಿಂತಾಳ ಅಂದ್ರೆ ಹೇಳಿ ನೀನು. ನಮ್ಗೆ ನನ್ನ ಮ್ಯಾಗ ಎಷ್ಟು ಆಸೆ ಇಟ್ಕೊಂಡಿರ್ಬಾರ್ದಿಕ್ಕಿ, ನನ್ನ ಮುಟ್ಟಬೇಕಂತ ಕಾಳತಾಳಕಿ. ಅದಕ್ಕೆ ಹೀಗೆ ಬಂದ ನೀನು ಮುಂದೆ ಮುಟ್ಟತ್ತಾಳ ನೋಡಕ್ಕೆ. ನಾನು ಬಾಯಿ ಮುಚ್ಕೊಂಡಿದ್ರೆ ಸರಿ. ನೋಡು ಮತ್ತೆ ತಲೆ ಕೆಟ್ರೆ ನಾನು ಏನು ಮಾಡಿದ್ರು ನಿನ್ನ ಕೊಲ್ಲಕ್ಕೂ ಹೆಸಂಗಿಲ್ಲ. ನಾನು ಸಮಾಧಾನ ಇರೋದನ್ನ ನೋಡಿದರೆ, ಶಾಂತವಾಗಿ ಇರೋದನ್ನ ನೋಡಿದರೆ, ಅಂದ್ರೆ ಅನಿಸ್ಕೊಂಡಿರೋದನ್ನ ನೋಡಿದರೆ. ಆದ್ರೆ ನಾನು ತಿರುಗಿ ಬಿದ್ದರೆ ಸುಮ್ಮನೆ ಇರು ಮಾತ ಇಲ್ಲ. ಒಬ್ಬೊಬ್ಬರು ಫುಟ್ಬಾಲ್ ಆಡಿದಂಗೆ ಆಡಿಬಿಡ್ತಾನೆ. ನೀನು ಹಾಳಾದವನ ಹಾಡ್ತಾ ಅಂತ ಕಾಸ ನನ್ನ ತಪ್ಪು ಮಾಡಿದ ಅಂತ ಕೆಲಸ ಹೇಳಕ್ಕೆ ನಿಂತಿದ್ದೀನಿ. ನಮ್ಮ ಅತ್ತಿ ಮುಂದೆ ನಿಂತ್ಕೊಂಡೆ ನಿನಗೆ ಎಷ್ಟಂತ ಹೋಗೋರಾಗ ಬಂದಿತ್ತು ಬಾಡ್ಕೊಂಡು ನನ್ನ ಮಗನ. ಹಾಂ, ನೀನು ಹಾಳಾದ ಮುಖ ನೋಡ್ರೆ ನಿನ್ನ ಜೊತೆ ಮಲ್ಕೋಬೇಕಂತ ನನಗೆ ಆಸೆ ಆಗ್ತದೇನ? ನನ್ನ ಗಂಡ ಬಂಗಾರದಂತ ಗಂಡದ ನನಗೆ. ಅವನು ಬಿಟ್ಟ ನಿನ್ನ ಜೊತೆ ಬರಾಕ ನನಗೇನು ದಾಡಿ ಬಂದತ್ತು ಹಲ್ಕಟ್ಟ ಮೂಳ? ಹಾಂ, ಅಯ್ಯೋ ಅಕ್ಕ, ಕಾಪಾಡ ನಿಕ್ಕೆ ನನ್ನ ಹೊಡಿಯೋಂಗೆ ಕಾಣಕತ್ತಾಳೆ. ಕಾಪಾಡುವ ನೀನಾರ. ನಾನು ಇದ್ದದ್ದನ್ನ ಇದ್ದಂಗೆ ಹೇಳಿದ್ರೆ ನೋಡು, ಎದ್ದು ಬಂದು ಎದಿಗೆ ಹೋದ್ರು ಅಂತಲ್ಲಿ ಹಂಗೆ ಮಾಡಕತ್ತಾಳೆ. ಕಾಪಾಡಿವ ನನ್ನ ಆಕೆ ಕಡೆಯಿಂದ ಬಿಡಿಸಿ ನನಗೆ ಅಂಜಿಕೆ ಬರಾಕತ್ತದ. ಬಿಡಲೇ ಮುಳ, ಬಿಡು ನನ್ನ ತಮ್ಮನ. ಮಾಡೋದೆಲ್ಲ ತಪ್ಪು ಮಾಡಿ ಈಗ ನಾಟಕ ಮಾಡ್ತೇನೆ. ಅವ್ನ ಕಾಲರ್ ಪಟ್ಟಿ ಹಿಡ್ಕೊಂಡಂಗೆ ನಾಟಕ ಮಾಡಿದ್ರೆ ನೀನು ತಪ್ಪು ಮಾಡಿರೋದಿನ ಮುಚ್ಚೋಕ್ಕತ್ತೇನೆ. ಅತ್ತಿ ಭಾಳ ವಾಪಸ್ ಮಾತಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ತಮ್ಮನ ಪರವಾಗಿ ಮಾತಾಡಕ್ಕೆ ಬಂದ ನನ್ನನ್ನು ಕೆಟ್ಟ ಒಂದು ಇದ್ರಾಗ ನಿಲ್ಸಾಕತ್ತೀರಿ ನೀವು. ನಾನು ಹೋಗ್ಲಿ ಹೋಗ್ಲಿ ಅಂತ ಎಲ್ಲದಕ್ಕೂ ತಡ್ಕೊಂಡು ಸುಮ್ಮನೆ ಇರ್ತಾನೆ ಅತ್ತಿ. ಇಂಥ ಕೆಟ್ಟ ಅಪವಾದ್ರೆ ನನ್ನ ಮೇಲೆ ಬಂದರೆ ನಾನು ಸುಮ್ಮನೆ ಇರೋಂಗಿಲ್ಲ. ನನಗೆ ಕೈ ಮಾಡಿ ಮಾತಾಡ್ತೀನಿ ನೀನು? ಹಾಂ, ಕೈ ತೋರಿಸಿ ಮಾತಾಡುವಷ್ಟು ಮುಂದುವರೆದು ಬಿಟ್ಟೆ ನೀನು? ಹಾಂ, ಬರೀ ನೀನು ಮುಟ್ಟಿ ಸರಿಸೋದು ಬಂದ್ರೆ ಕೈ ಮಾಡಿ ನನಗೆ ಮಾತಾಡುವಷ್ಟು ಧೈರ್ಯ ಬಂದತ್ತಿ ನಿನಗೆ? ನಂದೇನು ತಪ್ಪಿಲ್ಲ ಅಂದ್ರೆ ನಾನು ಯಾರಿಗೂ ಅಂಜೋದೇ ಇಲ್ಲ. ವಾಪಸ್ ತಿರುಗಿ ಬೀಳತನ ನಾನು ತಪ್ಪಿದ್ರೆ ನಾನು ಬಾಯಿ ಮುಚ್ಕೊಂಡು ನಿಂದಿರ್ತೇನೆ ರೀ. ಹಾಂ, ಓ ಅಂದ್ರೆ ನೀನು ಏನು ತಪ್ಪ ಮಾಡಿಲ್ಲ ಬಿಡು. ನೀನು ನನ್ನ ಕರೆದೇ ಇಲ್ಲ, ನೀನು ನನ್ನ ಜೊತೆ ರೂಮಿಗೆ ಬಂದೇ ಇಲ್ಲ, ನೀನು ನನ್ನ ಮ್ಯಾಗ ಬಿದ್ದೇ ಇಲ್ಲ, ನೀನು ನನ್ನ ಹಿಡ್ಕೊಂಡೇ ಇರ್ತಿಲ್ಲ. ಏನು ಹೇಳಾಕತ್ತಿ ನೀನು? ಹಾಂ, ಏನು ಹೇಳಾಕತ್ತಿ? ನಾನು ನನ್ನ ಗಂಡ ತಂದು ಕೊಟ್ಟಿರೋ ಸೀರೆ ಉಟ್ಕೊಂಡು ತಯಾರಾಗಿ ರೆಡಿಯಾಗಿ ನಿಂತ್ರೆ ಅಲ್ಲಿ ನನ್ನ ಗಂಡನ ಧ್ವನಿ ಥರ ಮಾತಾಡಿ ನಾಟಕ ಮಾಡ್ಕೊಂಡು ಬಂದಿರೋ ಹಂಗೆ ನೀನು ಮಾಡಿದಿ. ನಾನು ನನ್ನ ಗಂಡ ಅಂದ್ಕೊಂಡೆ ನಿನ್ನನ್ನು ಹಿಡ್ಕೊಂಡ ಹೊರತು, ನೀನು ಹಿಡ್ಕೊಂಡಾಗ ನಾನು ಸುಮ್ಮನೆ ಇದ್ದು ಹೊರತು ನಾನೇನು ನೀನು ನನ್ನ ಗಂಡ ಅಂತ ಅಂದ್ಕೊಂಡಿರಲಿಲ್ಲ. ನನ್ನ ಗಂಡ ಅಂತ ಅಂದ್ಕೊಂಡು ನೀನು ಮುಟ್ಟಿದ್ರು ನಾನು ಸುಮ್ಮನೆ ಇದ್ನಿ. ಆದರೆ ಆಮೇಲೆ ನಿನ್ನ ಮುಖ ನೋಡಿದ್ಮೇಲೆ ನನಗೆ ಗೊತ್ತಾಗಿದ್ದು ನೀನು ಅಂತೇಳಿ. ಅವಾಗ ನಾನು ಏನು ಮಾಡಿದ್ದೆ ಅಂತ ಹೇಳತ್ತೀಗೆ ಹೇಳೋ ಬಾಡ್ಕೊ ನನ್ನ ಮಗನ ಹೇಳೋ. ನನಗೆ ಭಯ ಆಗುತ್ತೆ ಅಕ್ಕ, ನಾನಂತೂ ಇಲ್ಲಿಂದ ಓಡೋಕನ. ನೀನು ಓಡುವಾಗ ಯಾವಾಗ ಬರ್ತಾಳ? ನೀನಿಲ್ಲೆಲ್ಲ ಬಾಯಿ ಬಿಟ್ಟು ಮಾತಾಡಿ ಹೇಳಿ ಹೋಗ್ಬೇಕು ನೀನು. ಇಲ್ಲ ಅಂದ್ರೆ ನಿನಗೆ ಇವತ್ತು ಒಂದು ಗತಿ ಕಾಣಿಸ್ತಾನ. ಅವತ್ತ ಚಾಮುಂಡಿ ಆಗಿದ್ನಿ, ಈಗ ಕಾಳಿ ಆಗ್ಬೇಕಾಗತ್ತ.